ಪವರ್ ಫೈಟ್ ಮಧ್ಯೆ ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ. ಇಂದು ರಾಜ್ಯ ಸರ್ಕಾರದಿಂದ ಸಾಧನಾ ಸಮಾವೇಶ ನಡೀತಾ ಇದೆ. ಹಾವೇರಿಯಲ್ಲಿ ಸರ್ಕಾರದಿಂದ ಸಾಧನಾ ಸಮಾವೇಶ ನಡೆದಿರುವುದು. ಪವರ್ ಫೈಟ್ ಮಧ್ಯೆ ಸರ್ಕಾರಕ್ಕೆ 1000 ದಿನಗಳು. ಇಂದು ರಾಜ್ಯ ಸರ್ಕಾರದಿಂದ ಸಾಧನಾ ಸಮಾವೇಶ ನೆರವೇರಲಿದೆ. ಹಾವೇರಿಯಲ್ಲಿ ಸರ್ಕಾರದಿಂದ ಸಾಧನಾ ಸಮಾವೇಶ ನೆರವೇರ್ತಾ ಇದೆ. ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇರುವುದು. ಸರ್ಕಾರಕ್ಕೆ 1000 ದಿನ ಪೂರೈಸಿದ ಹಿನ್ನೆಲೆ ಸಮಾವೇಶ ನಡೀತಾ ಇರುವುದು. ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ನಾಯಕತ್ವ ಬದಲಾವಣೆ, ಸಿಎಂ ಬದಲಾವಣೆಯ ಕೂಗಿನ ಮಧ್ಯದಲ್ಲಿ ಈಗ 1000 ದಿನಗಳನ್ನು ಕೈ ಸರ್ಕಾರ ಪೂರೈಸಿದೆ. ಪವರ್ ಫೈಟ್ ಮಧ್ಯೆ ಸರ್ಕಾರಕ್ಕೆ 1000 ದಿನಗಳು ಪೂರೈಕೆ ಆಗಿರುವುದು. ಹಾವೇರಿಯಲ್ಲಿ ಸಂಬಂಧಪಟ್ಟಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಹಳ ದೊಡ್ಡ ಮಟ್ಟಿಗೆ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. 2023ರ ಮೇ 20ರಂದು ಪ್ರಚಂಡ ಬಹುಮತದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಅವಧಿ ಶುರುವಾಯಿತು. ಸರ್ಕಾರ 1000 ದಿನಗಳ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಯೋಜನೆಗಳನ್ನು ಕೂಡ ನಡೆಸೋದ್ರ ಮೂಲಕ ಜನರ ಭರವಸೆಯನ್ನು ಕೂಡ ಸಾಕಾರ ಮಾಡಿದೆ. ಅದರ ಮಧ್ಯದಲ್ಲಿ ಹಾವೇರಿಯಲ್ಲಿಂದು ರಾಜ್ಯ ಮಟ್ಟದ ಬೃಹತ್ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡಿದ್ದಾಗಿದೆ. ಸುತ್ತಮುತ್ತಲಿನ 9 ಜಿಲ್ಲೆಗಳ ಒಟ್ಟು 1.10 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ಭೂ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡ್ತಾ ಇರೋದು. ಇನ್ನು ದಾಖಲೆಯ 17ನೇ ಬಜೆಟ್ ಅಣಿಯಾಗಿರುವ ಸಿದ್ದರಾಮಯ್ಯರಿಂದ ರಾಜ್ಯಕ್ಕೆ ಮತ್ತಷ್ಟು ಘೋಷಣೆಯನ್ನು ಕೂಡ ಈ ಸಮಾವೇಶದಿಂದ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕೆಲವೊಂದಷ್ಟು ಮುಡಾ ವಾಲ್ಮೀಕಿ ಹಗರಣ ಆರೋಪ ಕೇಳಿ ಬಂದಿದ್ರೂ ಕೂಡ ಕೆಲವೊಂದಷ್ಟು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡೋದಕ್ಕೆ ಪ್ರಯತ್ನ ಆಗಿದ್ರೂ ಕೂಡ ಎಲ್ಲ ವಿಫಲವಾಗಿದೆ ಅನ್ನೋದಾಗಿ ಕೂಡ ಹೇಳಿಕೊಂಡಿದ್ರು. ಜೊತೆಗೆ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಗ್ಯಾರಂಟಿ ಯೋಜನೆಗೆ ಚಾಲನೆ ನೀಡಿದ ಸರ್ಕಾರ ಮೊದಲ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಗೊಳಿಸಿದೆ. ಇಲ್ಲಿವರೆಗೂ 1.05 ಲಕ್ಷ ಕೋಟಿ ರೂಪಾಯಿ ಪ್ರಯೋಜನವನ್ನು ಜನರಿಗೆ ನೇರವಾಗಿ ತಲುಪಿಸುವ ಕೆಲಸವನ್ನು ಕೂಡ ಮಾಡಿದೆ. ಸದ್ಯ ಈ ಎಲ್ಲ ಸಾಧನೆಗಳನ್ನು ಮುಂದಿಟ್ಟುಕೊಂಡು 1000 ದಿನಗಳನ್ನು ಪೂರೈಕೆ ಮಾಡಿರೋದು. ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಅದಕ್ಕೆ ಭರಪೂರ ಸಿದ್ಧತೆ ಕೂಡ ನಡೀತಾ ಇರೋದು. ಇಂದು 1 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರಗಳ ವಿತರಣೆಯಾಗುತ್ತೆ. ಅಜ್ಜಯ್ಯನಗುಡಿ ಪ್ರದೇಶದಲ್ಲಿ ಬೃಹತ್ ಸಮಾವೇಶವನ್ನ ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಸಾಧನಾ ಸಮಾವೇಶದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. ಸಮಾವೇಶಕ್ಕಾಗಿ 2 ಲಕ್ಷ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸಮಾವೇಶದ ವೀಕ್ಷಣೆಗೆ ಎಲ್ಇಡಿ ವಾಲ್ಗಳ ವ್ಯವಸ್ಥೆ ಇದೆ. ಜಿಲ್ಲಾಡಳಿತದಿಂದ 1.50 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಸಮಾವೇಶಕ್ಕೆ ಸುಮಾರು 9 ಜಿಲ್ಲೆಗಳಿಂದ ಜನರು ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭೂ ಗ್ಯಾರಂಟಿ ಯೋಜನೆಯ ಸಮರ್ಪಣಾ ಸಮಾವೇಶ ನಡೀತಾ ಇದೆ. ಈಗಾಗಲೇ ಸುತ್ತಮುತ್ತ ಸೇರಿದಂತೆ 9 ಜಿಲ್ಲೆಗಳ ಸುಮಾರು 1.10 ಲಕ್ಷ ಜನರಿಗೆ ಭೂಮಿಯ ಹಕ್ಕುಪತ್ರ ವಿತರಿಸಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ ಸರ್ಕಾರದ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿರೋದನ್ನು ಗಮನಿಸಬೇಕಾಗತ್ತೆ. ಈಗಾಗಲೇ ರಾಜ್ಯದಲ್ಲಿ 1000 ವರ್ಷಗಳನ್ನು ಪೂರೈಕೆ ಮಾಡಿದ ನಂತರದಲ್ಲಿ ಭೂ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ದಾಖಲೆ ರಹಿತ ವಸತಿ ಪ್ರದೇಶಗಳಲ್ಲಿ ಬಡ ಜನರಿಗೆ ಭೂ ಮಾಲೀಕತ್ವ ಖಚಿತಪಡಿಸುವ ಉದ್ದೇಶಕ್ಕೆ ಭೂ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡ್ತಿರೋದು. ತಾಂಡ ಹಾಗೂ ಹಟ್ಟಿಗಳ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಕ್ರಮದಡಿ ಹಿಂದಿನ ಸರ್ಕಾರ 6 ವರ್ಷಗಳಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಿಸಿದೆ. ನಮ್ಮ ಸರ್ಕಾರ 2.5 ವರ್ಷದಲ್ಲಿ 1.10 ಲಕ್ಷ ಜನರಿಗೆ ಹಕ್ಕುಪತ್ರ ನೀಡಿದೆ ಅನ್ನೋದಾಗಿ ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೃತರ ಹೆಸರಿನಲ್ಲಿ ಮುಂದುವರೆದಿರುವಂತಹ ಸುಮಾರು 49 ಲಕ್ಷ ಜಮೀನುಗಳನ್ನು ಗುರುತಿಸಿ ಅವುಗಳ ಮಾಲೀಕತ್ವವನ್ನು ಕೂಡ ವಾರಸುದಾರರಿಗೆ ಹಸ್ತಾಂತರಿಸುವ ಕೆಲಸ ಆಗ್ತಿದೆ ಅನ್ನೋದಾಗಿ, ಜೊತೆಗೆ 12 ಲಕ್ಷ ಮೂಲ ವಾರಸುದಾರರಿಗೆ ಜಮೀನು ಹಸ್ತಾಂತರ ಮಾಡಿ ಪಹಣಿಯನ್ನ ವರ್ಗಾಯಿಸಲಾಗಿದೆ. ಹಳೆ ಭೂ ದಾಖಲೆಗಳನ್ನು ನಕಲಿ ಮಾಡೋದನ್ನು ತಡೆಗಟ್ಟುವುದಕ್ಕೆ ಭೂ ಸುರಕ್ಷಾ ಯೋಜನೆಯಡಿ 64 ಲಕ್ಷಕ್ಕೂ ಹೆಚ್ಚು ಪುಟಗಳನ್ನು ಕೂಡ ಸ್ಕ್ಯಾನ್ ಮಾಡಲಾಗಿದೆ. ಸಾರ್ವಜನಿಕರು ಆನ್ಲೈನ್ನಲ್ಲಿ ಕಂದಾಯ ದಾಖಲೆಗಳನ್ನು ಪಡೆಯುವ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟಂತೆ ಹಕ್ಕುಪತ್ರಗಳ ವಿತರಣೆಯಾಗುತ್ತೆ. ಹಾಗೆ ಅಲ್ಲಿಗೆ ಬರುವಂಥ ಜನರಿಗೂ ಕೂಡ ಅಥವಾ ಜಿಲ್ಲಾಡಳಿತದಿಂದ ಇನ್ನೇನು 1.50 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು, ಆಸನಗಳನ್ನು, ಜೊತೆಗೆ ಸಮಾವೇಶ ನಡೆಯೋದು ತುಂಬ ಹತ್ತಿರದಿಂದ ಕಾಣಿಸೋದಿಲ್ಲ, ದೂರ ದೂರ ಕುಳಿತುಕೊಂಡಿರ್ತಾರಲ್ಲ, ಹಾಗಾಗಿ ಎಲ್ಇಡಿ ವಾಲ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾವುದೇ ಗಲಾಟೆಗಳು ಆಗಬಾರದಂತೆ
ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಏರ್ಪಡಿಸಿಕೊಂಡಿದ್ದಾರೆ. ಜೊತೆಗೆ ಇವತ್ತು ಗಣ್ಯಾತಿ ಗಣ್ಯರು ಕೂಡ ಸರ್ಕಾರಿ ಕಾರ್ಯಕ್ರಮವಾಗಿರೋದ್ರಿಂದ ಈ ಜಾಗಕ್ಕೆ ಆಗಮಿಸ್ತಾರೆ. ಹೈಕಮಾಂಡ್ ಬರುವುದು ಬಹುತೇಕ ಡೌಟ್, ಯಾಕಂದ್ರೆ ಸರ್ಕಾರದ ವತಿಯಿಂದ 1000 ದಿನಗಳನ್ನು ಪೂರೈಕೆ ಮಾಡಿರುವ ಹೊಸ್ತಿಲ್ನಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದು.